ಎಲ್ಲಿದ್ದೀವಪ್ಪ ಅಂತಂದರೆ ನಮ್ಮೂರಲ್ಲಿದ್ದೀವಿ ಗುರು. ನಮ್ಮೂರಲ್ಲೇ ಇದ್ದೀವಿ. ಗಾಡಿ ಹಾಕ್ಕೊಂಡು ಬಾಡಿಗೆ ಬಂತು ಮೈಸೂರಿಗೆ. ಹೀಗಾಗಿ ವ್ಯಾಕ್ಯೂಮ್ ನಡೆಸ್ತಾ ಇದ್ದೀನಿ. ಬನ್ನಿ ಲೋಡಿಂಗ್ ಪಾಯಿಂಟಿಗೆ ಹೋಗಿ ಸಿಗೋಣ. ಫೈನಲ್ಲಿ ಗಾಡಿನ ಕಾಟ ಮಾಡಿಸ್ಕೊಂಡು ಫ್ಯಾಕ್ಟ್ರಿ ಹತ್ರ ಬಂದ್ವಿ. ಅಂದರೆ ಫ್ಯಾಕ್ಟ್ರಿ ಹತ್ರ ಇದ್ದೇನೆ. ಫ್ಯಾಕ್ಟ್ರಿ ಹತ್ರ ಹೋಗಿ ಇವಾಗ ಗಾಡಿ ಲೋಡಿಗೆ ಬಿಡಬೇಕು. ಲೋಡೆಲ್ಲ ರೆಡಿ ಇದೆ ಅಂತೆ, ನಮಗೆ ಹಾಗೆ ವೆಯ್ಟಿಂಗು. ಆದರೆ ಅರ್ಜೆಂಟ್ ಏನಿಲ್ಲ. ಫೈನಲಾಗೆ ಗಾಡಿಗೆ ಟಾರ್ಪಲ್ ಹಾಕಾಯ್ತು, ಡೋರೆಲ್ಲ ತೆಗ್ದಿದ್ದೀನಿ. ಲೋಡ್ ಆಗಬೇಕೀಗ. ಲೋಡ್ ಇಲ್ಲೇ ಆಗೋದು. ಗಾಡಿ ಬಿಲ್ಲೆಲ್ಲ ಎತ್ಕೊಂಡ್ಬಂದು ಕೊಟ್ಟಿದ್ದೀನಿ. ಬರ್ತಾರೆ, ಲೇಬರ್ ಮಾಡ್ತಾರೆ ಲೋಡು ಅಂತ ಹೇಳಿದ್ದಾರೆ. ಓಕೆ ಅಂತ ಗಾಡಿ ಲೋಡಿಗೆ ಹಾಕಿದ್ದೀವಿ ಗುರು. ಲೋಡಿಗೆ ಹಾಕೋದು ಇಲ್ಲಿ ಪಕ್ಕದಲ್ಲಿ ಹಾಕಿದ್ದೀನಿ. ಬಂದೆ ಅವ್ರು ಹೇಳ್ದಾಗ ಬಿಡೋಣ ಅಂತ ಗುರು. ಲೋಡಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ. ಆಲ್ರೆಡಿ ಲೋಡ್ ಮಾಡ್ತಾ ಇದ್ದಾರೆ. ಇದರಲ್ಲೆಲ್ಲ ಏನು ಲೇಟ್ ಆಗಲ್ಲ ಗುರು. ಪಟ ಅಂತ ಲೋಡ್ ಮಾಡ್ತಾರೆ. ಲೋಡ್ ಆಗ್ತಾಯಿದೆ. ಲೋಡ್ ಆಗಿ ಹೊರಗಡೆ ಹೋಗಬೇಕು. ಹಂಗೆ ಗುರು ಹೊರಗಡೆ ಬಂದ್ವಿ. ಹೊರಗಡೆ ಬಂದು ನಮ್ಮದು 2 ಗಾಡಿ ಇತ್ತು. 2 ಗಾಡಿ ಯಾರಪ್ಪ ಅಂದರೆ ನಮ್ಮ ಫ್ರೆಂಡು ಕೂಡ ಬಂದಿದ್ದರು. ಅವ್ರ ಗಾಡಿ 1 ಅವರ್ಗೆ ಲೋಡ್ ಆಗಿದೆ. ನಮ್ಮದು ಮೈಸೂರಿಂದ 40 ಕಿಲೋಮೀಟ್ರ್ ಮುಂದೆ ಲೋಡ್ ಆಗಿರೋದು ಗುರು. ಹಂಗೆ ಸೀದಾ ನಾವು ಚನ್ನಗಿರಿಗೆ ರೀಚ್ ಆದ್ವಿ. ಚನ್ನಗಿರಿಯಿಂದ ಬೀರೂರು, ಅಜ್ಜಂಪುರ, ಬೀರೂರು, ಕಡೂರು, ಅರಸೀಕೆರೆ ಈ ರೂಟಲ್ಲಿ ನಾವು ಹೋಗ್ತೀವಿ. ಅವರು ನಮ್ಮ ಫ್ರೆಂಡಿಂದು 1 ಅವರಲ್ಲಿ ಲೋಡ್ ಆಗಿರೋದು ಗಾಡಿ. ಅವ್ರು ಶಿವಮೊಗ್ಗ, ಸಾಗರ ಈ ಲೈನಲ್ಲಿ ಹೋಗ್ತಾರೆ ಗುರು. ಅವರಿಗೂ ಒಂದು ಬಾಯಿ ಹೇಳಿ ಹಂಗೆ ನಾವು ಸೀದಾ ಹೊರಟ್ವಿ ಗುರು. ಈಗ ನಮ್ಮ ರೋಡಲ್ಲಿ ಗುರು ಈಗ ನಾವು ಎಲ್ಲಿದ್ದೀವಪ್ಪ ಅಂತಂದರೆ ನಾವೀಗ ಚನ್ನಗಿರಿ ಟು ಬೀರೂರು ರೋಡಲ್ಲಿ ಹೋಗ್ತಾ ಇದ್ದೀವಿ. ಇನ್ನೊಂದು 22 ಕಿಲೋಮೀಟ್ರ್ ಹೋದರೆ ಅಜ್ಜಂಪುರದಿಂದ ಸೀದಾ ಬೀರೂರು ಹೋಗ್ಬೇಕು. ಬೀರೂರಿಂದ ಕಡೂರು, ಕಡೂರಿಂದ ಅರಸೀಕೆರೆ ಹಿಂಗೆ ಹೋಗ್ಬೇಕು ಗುರು. ಈಗ ಸೀದಾ ಚನ್ನಗಿರಿ ಬಿಟ್ಟವರು ನಾನ್ ಸ್ಟಾಪ್ ಆಗಿ ಬಣವರ ಟೋಲ್ ಹತ್ರ ಬಂದ್ವಿ. ಟೋಲ್ ಹತ್ರ ಬಂದು ಗಾಡಿ ಸೈಡಿಗೆ ಹಾಕಿ ನಿಲ್ಲಿಸಿ ಊಟ ಎಲ್ಲ ಮಾಡ್ಕೊಂಡು ತಿನ್ನಬೇಕಾಯಿತು. ಅದೇ ಊಟ ಮಾಡಿಕೊಂಡು ಈಗ ಬಿಡುವಂಥ ಸಮಯ ನೋಡಿರಿ. ಬಣವರ ಟೋಲು. ಈಗ ಬಣವರ ಟೋಲ್ ಹತ್ರ ಈಗ ಬಿಡುವಂಥ ಸಮಯ. ಶ್ರೀರಂಗಪಟ್ಟಣಕ್ಕೆ ಎಂಟ್ರಿ ಕೊಟ್ವಿ ಗುರು. ನಾವೀಗ ಶ್ರೀರಂಗಪಟ್ಟಣದಲ್ಲಿ ಹೋಗ್ತಾ ಇದ್ದೀವಿ. ಯಾರೂ ಇಲ್ಲ ಗುರು. ಒಬ್ಬನೇ ಸಿಂಗಲಾಗಿ ಹೋಗ್ತಾ ಇದ್ದೀನಿ. ಬೇಜಾರಂದರೆ ಬೇಜಾರಾಯ್ತೈತೆ. ಇಷ್ಟೊತ್ತು ಹಾಡು ಕೇಳ್ಕೊಂಡು ಬರ್ತಾ ಇದ್ದೆ. ಈಗ ಶ್ರೀರಂಗಪಟ್ಟಣ ಎಂಟ್ರಿ ಕೊಟ್ಟಿದ್ದೀವಿ ಗುರು ನಾವು ಇವಾಗ. ಈಗ 2:45. ಫೈನಲ್ಲಿ ಮಾದಾಪುರ ಬಂದು ಗಾಡಿ ಹಾಕಿದ್ದೀನಿ ಗುರು ಸೈಡಿಗೆ. ಇಲ್ಲಿಂದ 250 ಮೀಟ್ರ್ ತೋರಿಸ್ತಿದೆ. ಅಂದರೆ ಮನೆ ಒಳಗಡೆ ಹೋಗ್ಬೇಕು. ರೋಡ್ ಒಳಗಡೆ ಹೋಗೋದ್ರಿಂದ ಗಾಡಿನ ಇಲ್ಲೇ ಹಾಕಿದ್ದೀನಿ ಗುರು. ಸೈಡಲ್ಲಿ ಇಲ್ಲಿ ಹಾಕಿದ್ದೀನಿ ಗಾಡಿನ. ಆರಾಮಾಗಿ ಬೆಳಗ್ಗೆ ಫೋನ್ ಮಾಡೋಣ ಪಾರ್ಟಿಗೆ. ಇಲ್ಲೇ ಮುಂದೆ ಹೋಗಿ ಲೆಫ್ಟಿಗೆ ಹೋದರೆ ಅನ್ಲೋಡಿಂಗ್ ಪಾಯಿಂಟ್ ಇರೋದು. ಪಾರ್ಟಿಗೆ ಫೋನ್ ಮಾಡಿದ್ರೆ ಎತ್ತಲ್ಲ ಇಷ್ಟೊತ್ತಿಗೆಲ್ಲ. ಹಂಗಾಗಿ ಏನು ಮಾಡೋದು, ಬೆಳಗ್ಗೆನೇ ಮಾಡೋಣ. ಹೆಂಗಿದ್ರು ಅನ್ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದೀವಲ್ಲ, ಇನ್ನು ಆರಾಮಾಗಿ ಗಾಡಿ ಒಂದು ಸ್ವಲ್ಪ ಹೊತ್ತು ಕೂಲ್ ಆದಮೇಲೆ ಆಫ್ ಮಾಡಿ. ಗಾಡಿ ಲೋಡ್ ಆಗೈತೆ. ಲೋಡ್ ಗಾಡಿ ಅನಿಸ್ತದೆ ಎಲ್ಲ ನೋಡ್ಗುರು. ಹಗ್ಗ ಟಾರ್ಪಲ್ ಹಾಕುವಂಥ ಅವಶ್ಯಕತೆ ಇರಲಿಲ್ಲ. ಆದ್ರೂ ಲೋಡ್ ಗಾಡಿ ಅಂತ ಅನಿಸೋದೇ ಇಲ್ಲ ಗುರು ನಮ್ಮ ಗಾಡಿ. ನೋಡಿ ಈ ಥರ ಇದೆ ನಮ್ಮ ಗಾಡಿ ಲೋಡು. ಬಟ್ ಗಾಡಿ ಒಳಗಡೆನೇ ಇದೆ ಗುರು ಲೋಡು, ಮೇಲೇನಿಲ್ಲ ಗುರು. ಫೈನಲಾಗೆ ಬೆಳಗ್ಗೆ ಎದ್ದು ಗಾಡಿನ ಅನ್ಲೋಡಿಂಗ್ ಪಾಯಿಂಟಿಗೆ ಬಿಟ್ಟೆ. ಅಮ್ಮಲ್ರೆಲ್ಲ ಬಂದು ಅನ್ಲೋಡಿಂಗ್ ಮಾಡ್ತಾಯಿದ್ದಾರೆ. ಬೇಗನೆ ಮಾಡ್ತಾಯಿದ್ದಾರೆ ಗುರು ಅಮ್ಮಲ್ರು. ಇಲ್ಲಿ ಬೇಗನೆ 8:08ವರೆಗೆ ಬಂದು ಎಬ್ಬಿಸಿದ್ರು. ಅನ್ಲೋಡ್ ಆಗ್ತಾಯಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್.